ಡಯಾಬಿಟಿಸ್ ಇರೋರು, ನಿಮ್ಮ ಬಾಡಿಲಿ ಶುಗರ್ ಜಾಸ್ತಿ ಆಗಿದೆ ಅಂದರೆ ಗ್ಲೂಕೋಸಿಸ್ ಶುಗರ್ ನಿಮ್ಮ ಬಾಡಿಲಿ ಜಾಸ್ತಿ ಆಗಿದೆ. ಇದನ್ನ ನಾವು ಆಯುರ್ವೇದದಲ್ಲಿ ಏನಂತೀವಿ ಗೊತ್ತಾ, ಮಧುರ ಅಂತ ಕರಿತೀವಿ. ಆಯುರ್ವೇದದಲ್ಲಿ ಟೇಸ್ಟ್ಗಳನ್ನ ಡಿವೈಡ್ ಮಾಡಿದ್ದಾರೆ ಆಯ್ತಾ. ಅಂದರೆ ಮಧುರ, ಆಮ್ಲ, ಲವಣ, ಕಟ್ಟು, ತಿಕ್ತ, ಕಷಾಯ ಅಂತ. ಈ ಮಧುರಕ್ಕೆ ಅಂದರೆ ಈ ಸಿಹಿಗೆ ಆಪೋಸಿಟ್ ಯಾವುದು, ಕಹಿ ಅಂದರೆ ತಿಕ್ತ ಆಯ್ತಾ. ಈ ಕಹಿನ ಜಾಸ್ತಿ ತಗೊಳ್ಳೋದ್ರಿಂದ ಆ ಸಿಹಿನ ನಮ್ಮ ಬಾಡಿಲಿ ಕಮ್ಮಿ ಮಾಡ್ಬೋದು. ತಿಕ್ತ ಏನಿದೆ ಅಂದರೆ ಕಹಿ ಏನಿದೆ, ಇದು ನಿಮ್ಮ ಬಾಡಿಲಿ ಪಿತ್ತ ಮತ್ತೆ ಕಫನ ಕಮ್ಮಿ ಮಾಡುತ್ತೆ. ಈ ಕಫ ಮತ್ತೆ ಪಿತ್ತನ ಕಮ್ಮಿ ಮಾಡೋ ಫುಡ್ಗಳು ಯಾವ್ದಂದ್ರೆ ಅದನ್ನ ಬರೀ ಫುಡ್ ಅಂದ್ರೆ ತಪ್ಪಾಗುತ್ತೆ, ಅದನ್ನ ಸೂಪರ್ ಫುಡ್ ಅಂತ ಕರಿಬಹುದು. ಯಾವುದು ಅಂದ್ರೆ ನಿಮ್ಮ ಆಗ್ಲಕಾಯಿ ಮತ್ತೆ ಬೇವಿನ ಸೊಪ್ಪು. ಈ ಆಗ್ಲಕಾಯಿ ಜ್ಯೂಸ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ, ಆಗ್ಲಕಾಯಿ ಏನಿದೆ ಇದು ನಿಮ್ಮ ಬಾಡಿಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆದ್ರೆ ನಿಮ್ಮ ಗ್ಲೂಕೋಸ್ ಅಪ್ಟೇಕ್ ಏನಿದೆ ನಿಮ್ಮ ಬಾಡಿಲಿ ಜಾಸ್ತಿ ಆಗುತ್ತೆ. ಬಾಡಿಲಿ ಗ್ಲೂಕೋಸ್ ಅಪ್ಟೇಕ್ ಜಾಸ್ತಿ ಆದ್ರೆ ಬ್ಲಡ್ ಅಲ್ಲಿ ಗ್ಲೂಕೋಸ್ ಕಮ್ಮಿ ಆಗುತ್ತೆ. ಸೊ ನಿಮ್ ಡಯಾಬಿಟಿಸ್ ಸಾಲ್ವ್ ಆಗುತ್ತೆ. ಇದು ಮೆಕಾನಿಸಮ್. ದಿನ ಬೆಳಗ್ಗೆ 25 ರಿಂದ 50 ml ಆಗ್ಲಕಾಯಿ ಜ್ಯೂಸ್ನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬಹುದು. ಮತ್ತೆ ಅವಾಗ ವಾರಕ್ಕೊಂದು 2-3 ಸಲ ನೀವು ಬೇವಿನ ಸೊಪ್ಪನ್ನ ಸೇವಿಸಬಹುದು. ಇದರಿಂದ ನಿಮ್ಮ ಬಾಡಿಲಿ ಕಫ ಮತ್ತೆ ಪಿತ್ತ ಲೆವೆಲ್ ಕಮ್ಮಿ ಆಗುತ್ತೆ, ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ, ನಿಮ್ಮ ಗ್ಲೂಕೋಸ್ ಲೆವೆಲ್ ಬ್ಲಡ್ ಅಲ್ಲಿ ಕಮ್ಮಿ ಆಗುತ್ತೆ, ನಿಮ್ಮ ಡಯಾಬಿಟಿಸು ರಿವರ್ಸ್. ಆಮೇಲೆ ಡಾಕ್ಟರ್ ಹೇಳಿದಾರೆ ಅಂತ ಬರೀ ಆಗ್ಲಕಾಯಿ ಜ್ಯೂಸ್ ಮಾತ್ರ ಕುಡಿತಾ ಟ್ಯಾಬ್ಲೆಟ್ ಲೈಫ್ ಸ್ಟೈಲು ಫುಡ್ ಎಲ್ಲನೂ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಹಂಗೆ ಮಾಡ್ಬೇಡಿ, ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡಿ. ನೀವೇನಾದ್ರು ತಗೋತಾ ಇದ್ರೆ ಒಳ್ಳೆ ಫುಡ್ಡು, ಲೈಫ್ ಸ್ಟೈಲು ಮತ್ತೆ ಎಕ್ಸಸೈಸ್ ಮೈನು. ನಿಮ್ಗೆ ಡಯಟ್ ಚಾರ್ಟ್ ಬೇಕಾಗಿದ್ರೆ ನನಗೆ ಮೆಸೇಜ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.